ಇದೇನಿದು ಬಸ್ ಇಳಿದು ಒಂದು ತಾಸು ಆತು, ಇಷ್ಟೊತ್ತಾದ್ರೆ ಯಾರೂ ಬರವಲ್ರು. ಅಲ್ಲ ಪೋಸ್ಟ್ ಮಾಸ್ಟರ್ ಲ್ಯಾಂಡ್ ಫೋನಿಗೆ ಫೋನ್ ಮಾಡತ್ತೀನಿ, ಫೋನು ತೆಗಿವಲ್ರು. 2 ಗಂಟೆಗೆ ಕೊಣ್ಣೂರು ಕ್ರಾಸಿಗೆ ಬಂದು ನಿಂತ್ಕೊ ಅಂತ ಹೇಳತ್ತಾರ, ಅಲ್ಲಿನೂ ಬರುವಲ್ರು. ಅದ್ರಾಗ ನೋಡಿಯೋ ಈ ಊರಿಗೆ ಬಸ್ಸಿನ ಅನುಕೂಲನೇ ಇಲ್ಲ. ಯವ್ವಾ ದೇವ್ರ, ಇವತ್ತು ನೋಡಿದ್ರ ಹೊಸ ನಾಟಕ, ಹೊಸ ನಟ್ರು, ಪ್ರಾಕ್ಟೀಸ್ ಬೇರೆ ಮಾಡ್ಬೇಕು. ವಾ ಒಂದು ಗಾಡಿನೂ ಬರುವಲ್ದಲ್ಲ, ಏನು ಮಾಡಲಿ? ಅಣ್ಣ 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 ಗಾಡಿ ನಿಲ್ಸಣ್ಣ. ಕೊಣ್ಣೂರಿಗೆ ನಾಟಕ ಹೋಗ್ಬೇಕಾಗೈತಿ, ಕರ್ಕೊಂಡು ಹೋಗೋಣ. ನೀನು ನಮ್ಮೂರಿಗೆ ನಾಟಕ ಹೊಂಟೇನವ? ಹೌದಣ್ಣ. ನನ್ನ ಬ್ಯಾಗ್ ಇಡ್ಲೆ ಗಾಡ್ಯಾಗ? ಬ್ಯಾಡ ತಡೆಯವ. ಯಾಕಣ್ಣ? ಅದ್ರಾಗ ನಾನು ಕಡು ಬೈರಿ ಪಾಠ ಮಾಡಕತ್ತೇನೆ, ನನ್ನ ಗಾಡಿ ಹತ್ತು ಬಿಡ. ಇದೇನು ಕರ್ಮ ಬಂತ ಅಂತೀನಿ. ಅಲ್ಲಣ್ಣ, ನೀವು ಒಂದ ಊರರು, ನಿಮ್ಮ ವೈಯಕ್ತಿಕ ಏನಾರು ಇರಲಿ, ಹಂಗೆ ಮಾಡಬೇಡಣ್ಣ. ನಿಂಗೆ ಕೈ ಮುಗಿದು ಕೇಳ್ಕೊತೀನಿ. ನೀ ಹೇಳ್ದನ ಕರೆಯವ. ಒಂದು ಕೆಲಸ ಮಾಡ್ತೀನಿ, ಹೇಳೋಣ. ನಿನ್ನ ಊರೊಳಗೆ ಕರ್ಕೊಂಡು ಹೋಗೋದಿಲ್ಲ, ಊರ ಹತ್ರ ಬಿಡ್ತೀನಿ. ಒಂದು ವೇಳೆ ನೀ ನನ್ನ ಗಾಡಿಯಾಗ ಬಂದಿ ಅಂತ ಗೊತ್ತಾದ್ರೆ ಅವ್ನು ನಾಟಕದ ಪಾಠ ಮಾಡೋದು ಒತ್ತಟ್ಟಿಗಿರಲಿ, ಚೇಸ್ತೇನೆಕ ಬರೋದಿಲ್ಲವ. ನೀನು ಎಲ್ಲರೂ ಯಾಕೆ ನಾನು ಕರ್ಕೊಂಡು ಬಿಡೋಣ? ನಾವು ಒಬ್ಬಕ್ಕೆ ಇದ್ರೆ ನಡ್ಕೊಂತ ಹೋಗ್ಬಿಡ್ತಿದ್ದೆ. ನನ್ನ ಬ್ಯಾಗ್ ನೋಡಿ ದೆವ್ನಂತೆ ಬ್ಯಾಗ್ ಐತಿ. ಆತು ಬಾ, ಬಾರವ, ಆತು ಬಾ. ಯವ್ವಾ, ತಂಗಿ ಊರ್ ಬಂತ ಹೇಳಿ ಬೈ. ಬಂತ ಅಣ್ಣ? ಅಣ್ಣ ಪುಣ್ಯ ಬರ್ಲಿ ಅಣ್ಣ, ಹೋಗಿ ಬರ್ತೀನಿ. ಥ್ಯಾಂಕ್ಸ್ ಅಣ್ಣ. ಹೊಡಿಯಪ್ಪ. ಶುರು ಮಾಡೋಣ, ಯಾರಾದ್ರೂ ಆಡ್ರು? ಆಡ್ರಿ, ನೀವು ಆಡ್ರಿ. ನಾನಂತೂ ಪಾಲ್ಟ್ ಮಾಡೋದು ನೋಡಿ, ಈಗ ಹೇಳಿರ್ತಾನೆ ನಾನು. ಮತ್ತೆ ಏನು ಅಂತಿದೆ ಅಲ್ಲ, ಆಕಿನ ಹೆಂಗೆ ಕರ್ಕೊಂಬಂದ ಅವ ಗಾಡಿಯಾಗ? ಯಾವನು ಮೊದಲೇ ನಮ್ಮ ಹಳ್ಳಿ ಊರು, ಒಂದು ಬಸ್ ಇಲ್ಲ, ಬಸ್ ಇದ್ರೆ ಕರೆಂಟ್ ಇರಲ್ಲ, ಮೊಬೈಲ್ ಇದೆ ಅದರಲ್ಲಿ ನೆಟ್ವರ್ಕ್ ಇರಲ್ಲ. ಅಂತದ್ರಲ್ಲಿ ಆ ಯಮ್ಮ ಏನೋ ಮಾಡ್ತಾಳೆ, ಪಾಪ ಚಕಡಿ ಹತ್ಕೊಂಡು ಹೋಗಿದ್ದಾಳೆ. ಅಲ್ಲೇ ನಿಂದು ಮತ್ತು ಅಂಬರೀಷ್ ಅಂದ್ರೆ ಏನು ದೊಡ್ಡ ರಾಮಕೃಷ್ಣ ಹೆಗಡೆ ದೇವೇಗೌಡ ಅಂತ ತಿಳ್ಕೊಂಡೇನೋ? ನಿಮ್ಮಿಬ್ಬರ ದ್ವೇಷ ಅವಳಿಗೆ ಗೊತ್ತಿರುತ್ತೇನೋ? ದೊಡ್ಡ ಅಯೋಧ್ಯೆ ವಿವಾದ ಇರುವುದು. ನಮಗೆ ಅದನ್ನೆಲ್ಲ ಹೇಳಕ್ ಹೋಗ್ಬೇಡ್ರಿ. ಜಗಳ ಒಟ್ಟು ಜಗಳನೇ ಅದು, ಸಣ್ಣದ ಇರಲಿ ದೊಡ್ಡದ ಇರಲಿ, ಜಗಳ ಓದಲ್ಲದು ಮುಗಿದು ಹೋತು. ಹೋಳಿ ಹುಣ್ಣಿಮೆ ಅಂದ್ರೆ ಎಲ್ಲ ಊರಾಗೂ ಹೋಳಿ ಹುಣ್ಣಿಮೆನ ವೈಕೊಳ್ಳೋದ, ಅದು ಬೇರೆ ಏನಾರ ಇರ್ತೈತೆ. ಅಂಬರಿಯಾಗ ನನಗೆ ಜಗಳ ಐತೆ ಅಂತೇಳಿ ಇಡೀ ಊರಿಗೆ ಗೊತ್ತೈತಿ, ಆಗಿ ಬರುದಿಲ್ಲ ಅಂತೇಳಿ ಇಡೀ ಊರಿಗೆ ಗೊತ್ತೈತಿ. ಅವನ ಚಕ್ರಿ ಹೆಂಗೆ ಹತ್ತಿವಾದ್ಲಿ ಹೆಣ್ಮಗಳು? ಆಗುದಿಲ್ಲ ಅಂದ್ರೆ ಆಗುದಿಲ್ಲ, ನಾ ಪಾಲ್ಟ್ ಮಾಡೋದಿಲ್ಲ. ಅವ್ರಿಗೆ ಇವ್ರಿಗೆ ಜಗಳ ಐತೆ ನನಗೊತ್ತು ಗೊತ್ತಿಲ್ರಿ. ನಾವು ದಿನ ಒಂದೊಂದು ಊರಿಗೆ ನಾಟಕ ಹೋಗೋರು. ಇವತ್ತು ಈ ಊರು, ನಾಳೆ ಇನ್ನೊಂದು ಊರು. ಇವ್ರಿಗೆ ವೈಯಕ್ತಿಕ ಜಗಳ ತಗೊಂಡು ನಮ್ಮ ಮೇಲೆ ಆಗಿರೋ ನಾವೇನ್ ಮಾಡೋರು? ತಂದಿಲ್ಲಿ ಬಿಟ್ಟಾನ ಪಾಡ ತಗೊಂಡು ಚಕ್ರಿ ಹತ್ತಾಗಾರ ಹೋಗಿದ್ನಂದ್ರೆ ನಾವೇನು ಹೊಯ್ಕೊಂಡು ತಗೋಣ? ನಾಟಕ ಐತಿ ಇವತ್ತ. ಸುಮ್ನಿರು. ಅಲ್ಲ, ಆಗೋದಾಗೈತಿ. ಮುಂದೆ ಏನ್ ಮಾಡ್ಬೇಕು ಅದನ್ನ ವಿಚಾರ ಮಾಡ್ರಿ. ಏನು ಮುಂದೆ ಏನ್ ಹಾಕೋದು? ನಾ ಎಲ್ಲ ವಿಚಾರ ಮಾಡಿ ಮಾತಾಡಕತ್ತೀನಿ. ಸರ, ಇವ ಬಾಯಿ ಬಂದ ಮಾತಾಡಿದ್ರೆ ಇವ್ ಜೊತೆ ನಾಟಕ ಮಾಡಕ್ ಒಲ್ಲೆ. ನಾಟಕ ಮಾಡಕ್ ಒಲ್ಲೆ ಅಂದ್ರೆ ಬರೋಲ್ರಕ್ಕ. ಏನಾಗೋದೈತಿ? ಏನಾಗೋದೈತಿ? ನಾನೇ ಕಟ್ಟ ಬೋಳಿಸಿ ಆಕ್ಟ್ ಮಾಡ್ಬೇಕಂತ ಸುಮ್ಮನೆ ಇರೋ ನೀನು. ಏನ್ ಸೊಂದಿರ್ತಾರ ಅವ್ರಿ? ನಿನಗೊಂದು ವಿಚಾರ ಮಾಡಿ ಹೇಳ್ತೀನಿ. ಏನ್ ಹೇಳು? ಅಲ್ಲ ನಿನಗೆ, ಅಲ್ಲ ನೀ ಏನು ಹೆಚ್ಚು ಕಡಿಮೆ ಆಗಿ ಮಾಡಿದೆ ಅಂದ್ರೆ ನಾಟಕ ಬಂದಾಕತಿ, ನಮ್ಮೂರ್ ಮರ್ಯಾದೆ ಹೋಗತ್ತೆ. ಅಲ್ಲ ನಿನಗೆ ಜಗಳ ಮುಖ್ಯನೋ ನಾಟಕ ಮುಖ್ಯನೋ? ನಾ ಏನ್ ನನಗೆ ಜಗಳನ ಮುಖ್ಯ ಅನ್ನಕತ್ತಿಲ್ವಪ್ಪ. ಪಾತ್ ಸರಿ ಅಣ್ಣ ತಂಗಿ ನಾಟಕದಾಗ ನಾನು ಪಾಲ್ಟ್ ಮಾಡಿದಾಗ, ತಂಗಿ ಪಾಲ್ಟ್ ಮಾಡಿದಕ್ಕೆ ಬರೀ ಕೈ ಮುಟ್ಟಿದ್ದಕ್ಕ ಅವ ಅರ್ಧಕ್ಕ ನಾಟಕ ನಿಲ್ಲಿಸಿದ, ಹೌದಲ್ಲ? ಮತ್ತೆ ನನ್ನ ಹೆಂಡ್ತೀನಿ ಹಂಗ ಅವ ಚಕಡ್ಯಾಗ ಕರ್ಕೊಂಡು ಆದ. ಯಾಕ್ರಿ ಬುಡ್ಡಣ್ಣ, ನಿಮ್ ಹೆಂಡ್ತಿ ನಾಯಕ ಆಗಕ್ ಹೋಗ್ಲಿ, ನಾ ಬಂದಿದ್ದು ಪಾತ್ರ ಮಾಡಕ್. ಮತ್ತ ಆಕಿ ಏನ ಅವ್ರ ಕರೆಕರನ ತಂಗಿದ್ಲ ನಕ್ಕಿ? ನೀ ಸುಮ್ಮಿರ್ ನೀನ. ಮತ್ತೆ ಈಕಿ ಹಂಗ ಅವ್ನ ಬಂಡ್ಯಾಗ ಆದ್ಲ, ಅವ ಏನ್ ಕರ್ಕೊಂಡು ಆದ? ಆಕೆ ಹೇಳೋದು ಸರಿಯಾಗಿ ತಿಳ್ಕೊಂಡಿಲ್ಲ ನೀನ. ಏನು? ಆಕಿ ಪಾತ್ರ ಮಾಡಕ್ ಬಂದಾಳ ಅಂದ್ರೆ ಹೆಂಡತಿ ಪಾತ್ರ ಮಾಡಕ್ ಬಂದಾಳ, ಹೆಂಡತಿ ಅಲ್ಲ. ಅಲ್ಲೋ ನಾನು ಅದನ್ನ ಅನ್ನಕತ್ತೇನಲ್ಲ. ಹೆಂಗ್ರಿ ಇದು? ಈಗ ಮುಂದಿನ ವಾರ ಕುಸ್ತಿಗೆಯಲ್ಲಿ ಹುಳ್ಳಿ ಹಾಳಿಯಾಗ ಹಳ್ಳಿ ಹುಡುಗಿ ಅನ್ನೋ ನಾಟಕ ಇತ್ತು, ಅಲ್ಲಿ ನಾನೇ ಪೇಟಿಗೆ ಮಾಡ್ತು. ಆಯಮ್ಮನೆ ಪಾತ್ರ ಮಾಡ್ತಾ ಇದ್ದಾಳೆ. ಆ ನಾಟಕದಲ್ಲಿ ಅವಳಿಗೊಬ್ಬ ಲವರ್ ಇರ್ತಾನೆ, ಇನ್ನೊಬ್ಬ ಗಂಡ ಇರ್ತಾನೆ. ಅದು ಹೋಗ್ತೇ ಜಗಳ ಮಾಡಕ್ಕೆ. ಅವೆಲ್ಲ ನಮಗೆ ಗೊತ್ತಿಲ್ರಿ. ಸುಮ್ಮನೆ ಏನ ಅಂತಾರಲ್ಲ ತಗ ಬ್ಯಾಡಪ್ಪ, ಸುಮ್ಮನೆ ಬ್ಯಾಡ ಅಂತ ಹೇಳಕತ್ತೇವ್ ನಾವು. ಬ್ಯಾಡ ಬಿಡು ಹೋಗ್ರಿ. ನೋಡ, ನೀನು ಪೆಟ್ಟಿಗೆ ಮಾಸ್ತರ್ ಹೇಳಿದ್ರು ತಿಳ್ಕೊಲಿ, ನಾ ನಾಟಕ ಮ್ಯಾನೇಜರ್ ಹೇಳಿದ್ರು ತಿಳ್ಕೊಲಿ, ಆದ್ರೂ ನಿನಗ ಕಡೆ ಸರ್ ಒಂದ್ಸರಿ ಕರೆಕ್ಟ್ ಆಗಿ ನೀನು ಮನವರಿಕೆ ಆಗೋಂಗ್ ಹೇಳ್ತೀನಿ ಕೇಳ. ಏನ್ ಹೇಳು? ನೋಡು, ನಿನ್ನ ಹೆಂಡತಿನ ಕರ್ಕೊಂಡು ಬಂದಿಲ್ಲ, ನಿನ್ನ ಹೆಂಡತಿ ಪಾತ್ರ ಮಾಡೋಕೆ ನಟಿನ ಕರ್ಕೊಂಡು ಬಂದಾನ. ನಾವು ಅದನ್ನ ಅನ್ನಕತ್ತೇವಲ್ಲ, ಮತ್ತೆ ಎಲ್ಲ ಅಂತ ಯಾರು ತಿಳಿವಲ್ದ ಅವನಿಗೆ. ಮಾಸ್ತರ,
ಇವ್ ಹಗಲೆಲ್ಲ 8,000 ರೂಪಾಯಿ ಆಗತ್ತಾನ್ರಿ ನನ್ನ ಚೀಲಕ್ಕೆ ಹಾಕಂಡಿ ಬಿಡ್ತಾನವ ನನ್ನ ಪೇಮೆಂಟ್ ನಾನು ಕೊಟ್ಬಿಡ್ರಿ ನಾ ಹೋಗ್ಬಿಡ್ತೀನಿ ತಡ್ಕೋ ಬೇ ನೀನು ಕೊಟ್ಟು ಬಿಡ್ರಿ ನಾನು 8,000 ಕೊಟ್ಟೆ ನಾನು ಕೊಟ್ಟು ಬಿಡ ತಡಿ ಬೇ ಚೀಲ ತಂದ ನೋಡಿ 8,000 ಅರಿ ಬೇದಾವ ಅದ್ರಾಗ ಬ್ಯಾಡ ನಡಿ ಕೊಟ್ಟು ಕಳ್ಸಕ್ಕೆ ನಾಳೆ ಬೇರೆ ಯಾರನ್ನಾರ ಕರ್ಸೋಣ ಕೇಳಿಲ್ಲ ಈಗ ನೋಡಪ್ಪ ಒಂದ್ ಸರಿಯಾಗಿ ತಿಳ್ಕೊ ಈಕಿ ನಿನ್ ಹೆಂಡತಿ ಪಾತ್ರ ಮಾಡಕ್ಕೆ ನೀ ಆಕಿ ಅದು ಬೆಳಕ್ ಹರಿಮಿಟ ಅಷ್ಟ ಏನ್ ಕಾಯಂ ಕಟ್ಕೊಂಡು ಅಡ್ಡಾಡ್ತೀರ ಅನ್ನೋ ಗತಿ ಮಾಡ್ತಿರಲ್ಲ ಅವಲಿ ಬಿಡಪ್ಪ ಅವಲಿ ಸುಮ್ಮನೆ ಏನಂತಾರಲ್ಲ ಈಕೆ ಮಾಸ್ತರ ತಿಳಿಸ್ಬಿಡೋದು ಬೇಡ ಸುಮ್ಮನೆ ಯಾಕೆ ನೀ ಏನ್ರ ಹಂಗೆ ಮಾಡಿದಂದ್ರ ನಾವು ಹಿಂಗೆ ಜಗಳಾಡ್ತು ಅಂತೇಳಿ ಈಕಿ ಕನಸು ಬಿದ್ದಿತ್ತೇನ ಆಲ್ರೆಡಿ ಅಡ್ವಾನ್ಸ್ ಹಾಕಿಸ್ಕೊಂಡಾಳ ಫೋನ್ ಪೇದಾಗ ಸ್ವಲ್ಪ ತಡಿ ಇಳಿಸ್ಬಿಡ್ರಿ ಯಾಕೆ ಸುಮ್ಮನೆ ಹೋಗ್ಬೇಡ ನಿಂದ್ರು ಸಮಾಧಾನ ಮಾಡ್ಕೊಡು ನೀನ್ ಹಿಂಗೆ ಮಾಡಿದ್ರೆ ನಾನೇ ವಿಷಯ ತಗೊಂಡು ಸಾಯ್ತೀನಿ ನೋಡು ಗುರುಗಳ್ರಿ ಹಂಗೆಲ್ಲ ಮಾಡ್ಬೇಡ್ರಿ ನೀವು ಸುಮ್ಮಿರಿ ನೀವು ನನಗಾಗಲ್ಲ ನಾ ಸುಮ್ಮನೆ ಸ್ವಲ್ಪ ಕೇಳೋದು ಕೇಳ ಅಲ್ಲ ನಾವು ನೀವು ಹಿಂಗೆ ಜಗಳ ಮಾಡ್ತೀರ ಅಂತ ಹೇಳಿ ಈಕಿ ಕನಸು ಬಿದ್ದಿತ್ತೇನ ಅಡ್ವಾನ್ಸ್ ಹಾಕಿಸ್ಕೊಂಡ್ಬಿಟ್ಟಾಳ ಹಾಕಿ ಬಿಟ್ಟೆ ನೀನು ಕೇಳಿದ ಕೂಳೆ ಏನು ಹೆಚ್ಚು ಕಡಿಮೆ ನಾಟಕನೂ ಬಂದಕತಿ ಊರು ಮರ್ಯಾದನ ಹೋಗತಿ ರೊಕ್ಕನು ಹೋಗತಿ ಹಿಂಗ ಮಾಡಕತ್ತಾರೆ ಎಲ್ಲ ಅಡ್ವಾನ್ಸ್ ಹಾಕಿಸ್ಕೊಂಡ್ಬಿಡ್ತಾರೆ ಮಾರ ನೀ ಏನು ಮರ ನೀ ತಲೆಬೇನಿ ಇನ್ನೊಂದು ಕೆಲಸ ಏನು ಈಗ ಅವ ನಿನ್ನ ಹೆಂಡತಿ ಅನಿಸ್ತು ಅಲ್ಲ ನಿನ್ನ ಹೆಂಡತಿ ಪಾತ್ರ ಮಾಡಕ್ಕೆ ಕರ್ಕೊಂಡ್ ಬಂದಾನಲ್ಲ ಚೀಲ ತಂದ ನೋಡ್ಲಿ ಅವನು 8,000 ಕೊಟ್ಟತಿ ಹೇಳುದು ಕೇಳಿ ಅವ ಕರ್ಕೊಂಡ್ ಬಂದಾನಲ್ಲ ಚಕಡ್ಯಾಗ ಅವ್ರದ ನಾಟಕ ಐತಿ ಇನ್ನೊಂದು 15 ದಿನ ಬಿಟ್ಟ ಅವ ದಾವಣಗೆರೆ ನಟಿಯಾರನ್ನ ಬುಕ್ ಮಾಡ್ಯಾನ ಅದ್ರಾಗ ಹೋಗ್ಬೇಕು ಮಸ್ತ್ ಅದಳ ನೀ ಏನು ಮಾಡ ಗಾಡಿ ತಗೊಂಡು ಹೋಗು ಕಾರ್ ಗಾಡಿ ಕಾಕಿನ ಕರ್ಕೊಂಡು ಕಾರ್ ಬೇಡ ಕಾರ್ ಹಂಗ ಸಜ್ಜಾಗದಲ್ಲ ಕಾರ್ ಅದ ಬೈಕ್ ತೊಗೊಂಡು ಹೋಗ್ಯಾನ ನಿಂದ ಕೂಡ ಬೈಕ್ ತೊಗೊಂಡು ಹೋಗ್ಯಾನ ಹಿಂದ ಕುಂದಿರ್ಸ್ಕೊಂಡ್ ಬರ್ತಾನೆ ಬುಲೆಟ್ ಬೈಕ್ ಮುಂಜಾನೆ 5:00 ಅವ್ರ ಮನೆ ಮುಂದೆ ಇರ್ತಾನೆ ನೋಡ್ಲಿ ಅವತ್ತು ರಾತ್ರಿನ ಬರ್ತಾನ ಇಲ್ಲಿಂದ ಅಷ್ಟು ಮಾಡ ಈಗ ಸುಮ್ಮನೆ ಹೂವಣ್ಣ ಮತ್ತಾಕಿನು ಕರ್ಕೊಂಡು ಮಾರಂತ ಹೇಳಕ್ಕೆ ಮತ್ತಾಕಿ ಒಲ್ಲೆ ಪಲ್ಯ ಅಂದ್ರೆ ಮತ್ತೆ ನಾನು ನೋಡ ಮತ್ತ ಸ್ವಲ್ಪ ಕರ್ಕೊಂಡು ಮಾಡುವ ಏನ್ ಕರ್ಕೊಂಡ್ ಮಾಡ್ತಾರ್ರಿ ನಾಟಕ ಮಸಡೆ ಎಲ್ಲರ ನೋಡ್ ಮತ್ತೆ ಹಂಗೆಲ್ಲ ಆಗಿದ್ರೆ ಅಷ್ಟ ಚಂದ ಕರ್ಕೊಂಡ್ ಡ್ಯಾನ್ಸ್ ಮಾಡಾಗ ಹಿಂಗ ಜಿಗದ ಮಾತಾಡಕತ್ತ ಅವ್ರ ಪಾಡಿಗೆ ಅವ ಮಾಡ್ಬೇಕ ನನ್ನ ಪಾಡಿಗೆ ನಾ ಮಾಡಕ್ಕೆ ಅಷ್ಟ ಮಾಡಿದ್ರ ಆತು ಒಟ್ ನಾಟಕ ಆಗ್ಬೇಕು ನಮ್ಮೂರಾಗ ಅಷ್ಟ ಚೀಲ ನೋಡು 8,000 ಕೊಟ್ಟತಿ ಪದ ನಾನು ಚೀಲ ಕಟ್ಬಿಟ್ರೆ ಅವ್ರು ಮಾತಾಡತ್ತಾರೆ ಒಂದ್ ಈಟ್ರ ಮಾತಾಡ್ತೀರೇನೆ ಆಡ್ರಿ ಏಯ್ ಮತ್ತೆ ನಾಯಿ ಚೀರ ಹಿಡ್ದಂಗೆ ಚೀರ ಹಿಡ್ತಿಲ್ಲ ಅದನ್ನ ನಾ ಆಡೋದು ಬಾ ಕಾಯ್ತಾ ಇದೆ ಸಂಗಾತಿ ಕುಂದ್ರ ಸಂಗಾತಿಯೇ